ಶ್ರೀ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ಈ ಕಚೇರಿಯ ಉದ್ಘಾಟನೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಅವರಲ್ಲೋ ಕೇಳ್ಕೊಂಡಾಗ ತುಂಬ ಸಂತೋಷನ ಇವತ್ತು ಅವರು ಬಂದು ಈ ಕಚೇರಿಯ ಉದ್ಘಾಟನೆ ಮಾಡ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೋಟೆ ಮಾರಿಕಾಂಬ ಸ್ವಾಮಿ ಗೋವರ್ಧನ ಟ್ರಸ್ಟ್ ಪವಿತ್ರ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಸನ್ಮಾನ್ಯ ಈಶ್ವರಪ್ಪನವರು, ಕಾಂತೇಶ್ ರವರು, ಹಾಗೆಯೇ ಶೇಷಾಚಲನವರು ನಿಮ್ಮ ಆಶೀರ್ವಾದ ಕರೆಕ್ಟ್ ಬಂದ. ಆ ತಾಯಿ ತಾನು ತೆಗೆದುಕೊಂಡು ಬಿಡುವಂತಹ ಆ ಉಸಿರಿದೆಯಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಕಾರ್ಬನ್ ಡೈಆಕ್ಸೈಡ್, ನಮ್ಮ ಸ್ವೀಕಾರಕ್ಕೆ ಬಾರದಂತಹ ಗಾಳಿಯನ್ನು ಕೂಡ ಶುದ್ಧ ಮಾಡುವ ಶಕ್ತಿಯನ್ನು ಹೊಂದಿರುವ ಏಕೈಕ ಪ್ರಾಣಿ ಅದು ಗೋಮಾತೆ. ಹಾಗಾಗಿಯೇ ಗೋಮಾತೆಯನ್ನ ಶಾಸ್ತ್ರದಲ್ಲೂ ಕೂಡ ಜಗನ್ಮಾತೆಗೆ ಹೋಲಿಸ್ತಾರೆ. ತಾನಿಟ್ಟಂತಹ 4 ಕಾಲುಗಳನ್ನ, ಹಾಗೆ ಕೆಚ್ಚಲಲ್ಲಿರುವ 4 ಮೊಲೆಗಳನ್ನ 4 ವೇದಗಳಿಗೆ ಹೋಲಿಸ್ತಾರೆ. ತನ್ನ ಪ್ರತಿಯೊಂದು ರೋಮದಲ್ಲೂ ಮುಕ್ಕೋಟಿ ದೇವತೆಗಳು ಆವಾಸ ಸ್ಥಾನವಾಗಿ ಇಟ್ಕೊಂಡಿದ್ದಾಳೆ ಎನ್ನುವ ಉದ್ದೇಶದ ಭಾವನೆಯನ್ನ, ಭಕ್ತಿಯನ್ನ ಜಗನ್ಮಾತೆಯಾದ ಗೋಮಾತೆಗೆ ಅರ್ಪಿಸ್ತೇವೆ. ನಾವು ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಕೊಡುವಂತಹ ಏಕೈಕ ಜೀವಿ ಇದ್ರೆ ಅದು ತಾಯಿ. ತನ್ನ ಜೀವವನ್ನು ಲೆಕ್ಕಿಸದೆ ಮತ್ತೊಂದು ಜೀವಿಗೆ ತಾನು ಆಧಾರವಾಗ್ತಾಳೆ. ಆಗಿರುವ ಒಂದು 2-2.5 ವರ್ಷಗಳು ಕೂಡ ತನ್ನ ಸಲುಹಿಕೆಯಲ್ಲಿ ಹಾಲನ್ನು ಕೊಟ್ಟು ಉಣಿಸಿ ಮಗುವನ್ನ ಬೆಳೆಸ್ತಾಳೆ. ಅದೇ ಮಗು ಸಾಯೋವರೆಗೂ ನಾವು ಜಗನ್ಮಾತೆ ಅಂತೀವಲ್ಲ, ಗೋವು, ಅದರ ಹಾಲನ್ನ ಆಧಾರವಾಗಿಟ್ಟು ಕುಡ್ಕೊಂಡು ತನ್ನ ಜೀವನವನ್ನ ಮಾಡ್ತಾ ಬರ್ತೇವೆ. ತಾಯಿ 2-2.5 ವರ್ಷ ತನ್ನ ಮೊಲೆ ಹಾಲನ್ನ ಕೊಟ್ರೆ ಆ ಜೀವಿ ಬದುಕುವವರೆಗೂ ಕೂಡ ನರನ ಜೀವನ ಪರ್ಯಂತ ಜಗನ್ಮಾತೆ ಗೋವು ನಮಗೆ ಕ್ಷೀರವನ್ನ ಧಾರೆಯಾಗಿಟ್ಟು ಕೊಡ್ತಾಳೆ. ನಮ್ಮ ಮಾತುಗಳಲ್ಲೆಲ್ಲ ನೋಡ್ತೇವೆ, ಇಟ್ಟರೆ ಸಗಣಿ ಆದೆ, ತಟ್ಟಿದ್ರೆ ಬೆರಣಿ ಆದೆ, ಸುಟ್ಟರೆ ನಸಲಿಗೆ ವಿಭೂತಿ ಆದೆ, ತಟ್ಟದೆ ಹಾಕಿದರೆ ಮೇಲುಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ ಅಂತ. ಆ ಜೀವವನ್ನ ಸಂರಕ್ಷಿಸುವಂತಹ ಹೊಣೆಗಾರಿಕೆ ನಮ್ಮದಿದೆ. ದಿನನಿತ್ಯದ ಜೀವನದಲ್ಲಿ ನಾವೆಲ್ಲ ನ್ಯೂಸ್ಗಳನ್ನ ನೋಡ್ತಿದ್ದೇವೆ. ಗೋ ಹತ್ಯೆ, ಗೋವಿಗೆ ಬೇಡದಂತಹ ಬೇರೆ ಬೇರೆ ಕೃತ್ಯಗಳಿಗೆ ಗೋಗಳನ್ನು ಮಾರಣಾಂತಿಕವಾಗಿ ಹಲ್ಲೆಗಳನ್ನು ಮಾಡ್ತಾ ಇದ್ದೇವೆ. ಅವುಗಳಿಂದ ಸಂರಕ್ಷಿಸಿ ಸರಿಯಾದ ಗೋಶಾಲೆಗಳ ನಿರ್ಮಾಣದಿಂದ ಗೋವರ್ಧನ ಟ್ರಸ್ಟ್ ಆ ಧರ್ಮ ಕಾರ್ಯಕ್ಕೆ ಕೈಯಿಟ್ಟು ಸಮಾಜಕ್ಕೆ ಪುಣ್ಯ ಬರಲಿ ಅಂತ ಆ ಗೋವಿನಿಂದ ಉತ್ಪಾದನೆ ಆಗುವಂತಹ ಅನೇಕ, ಇಷ್ಟೊತ್ತು ಸುನೀಲ್ ರವರು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರಲ್ಲ, ಅದು ದಂತವರ್ಧಿ ಆಗ್ಬೋದು, ತೈಲ ಆಗ್ಬೋದು, ಸಾಬೂನ್ ಆಗ್ಬೋದು, ಪ್ರತಿಯೊಂದು ಪ್ರಾಡಕ್ಟ್ನೂ ಕೂಡ ಎಕೋ ಫ್ರೆಂಡ್ಲಿ ಆಗಿಟ್ಕೊಂಡು ಮನುಷ್ಯನ ಆರೋಗ್ಯವನ್ನ ಮುಖ್ಯವಾಗಿಟ್ಕೊಂಡು ಬಳಕೆಗೆ ತರ್ತಾ ಇದ್ದಾರೆ. ಆ ಬಳಕೆಯನ್ನ ಸದುಪಯೋಗ ಮಾಡ್ಕೊಳ್ಳೋಣ. ಯಾಕೆ ಜೀವನ ಅಧೋಗತಿಗೆ, ಪೊಲ್ಯೂಷನ್ ಎಡೆಗೆ ದಿನನಿತ್ಯದಲ್ಲಿ ನಾವು ಕೊಂಡೋಗ್ತಾ ಇದ್ದೇವೆ. ಬೇಡದಂತಹ ಅಭಿವೃದ್ಧಿಗಳನ್ನು ಮಾಡಿಕೊಂಡು ನಾವು ಅಧೋಗತಿಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಪಾಠವನ್ನ ಕಲ್ತ್ವಿ 2019ರಲ್ಲಿ, ಕಂಡಿದ್ದೀವಲ್ಲ. ಕೊರೋನಾದಂತಹ ಮಹಾಮಾರಿ ಬಂದು ನಮಗೆ ಅಪ್ಪಳಿಸಿದಾಗ ನಾನು ಮಾಡಿದ ದುಡ್ಡು ಬರಲಿಲ್ಲ, ನಾನು ಮಾಡಿದ ಸಂಪತ್ತು ಬರಲಿಲ್ಲ, ನಮ್ಮೆಲ್ಲರ ಬಾಯಲ್ಲಿ ನಮ್ಮೆಲ್ಲರ ಆಲೋಚನೆಯಲ್ಲಿ ಬಂದಿದ್ದು ಒಂದೇ, ಭಗವಂತ ಆರೋಗ್ಯ ಒಂದು ಚೆನ್ನಾಗಿದ್ರೆ ಸಾಕಪ್ಪ ಅಂತ. ದುಡಿದ ದುಡ್ಡು ನಮಗೆ ಬರಲಿಲ್ಲ. ಹಾಸ್ಪಿಟ್ಲಲ್ಲಿ ಕೂತ್ಕೊಂಡ್ವಿ, ಮೊಬೈಲ್ ಇಟ್ಕೊಂಡ್ವಿ, ನಾವು ಕಟ್ಟಿರೋ ಮನೆ ನೋಡಿದ್ವಿ, ನಾವು ತಂದಿರೋ ವೆಹಿಕಲ್ ನೋಡಿದ್ವಿ, ನಾವು ಸಂಪಾದನೆ ಮಾಡಿರುವ ಎಲ್ಲ ವಸ್ತುಗಳನ್ನು ಸ್ಕ್ರೋಲ್ ಮಾಡಿಕೊಂಡು ಮೊಬೈಲ್ನಲ್ಲಿ ನೋಡಿದ್ವಿ ವಿನಃ ಯಾವುದಾದ್ರೂ ಬಳಕೆಗೆ ಬಂತೇನೋ? ನಮಗೆ ಮುಖ್ಯವಾಗಿ ಬಳಕೆಗೆ ಬರಬೇಕಾಗಿದ್ದು, ನಮಗೆ ಬೇಕಾದ ಉತ್ಪತ್ತಿ ಏನಂದ್ರೆ ನನ್ನ ಆರೋಗ್ಯ ನನ್ನ ಕೈಯಿನಲ್ಲಿ. ಎಚ್ಚೆತ್ಕೋಬೇಕು. ಸೇವಿಸುವ ಆಹಾರದಿಂದ ಹಿಡಿದು ಸೇವಿಸುವ ಗಾಳಿ ಎಲ್ಲವೂ ಪೊಲ್ಯೂಟ್. ಆ ಮಾಲಿನ್ಯಕರವಾದಂತಹ ವಾತಾವರಣದಲ್ಲಿ ನಾವಿದ್ದೇವೆ ಅಂದ್ರೆ ಸ್ವಚ್ಛಗೊಳಿಸ್ಲಿಕ್ಕೆ ನಮ್ಮ ಸನಾತನ ಧರ್ಮದ ಆಚಾರ ವಿಚಾರದಿಂದ ಮಾಡ್ಕೊಂಡು ಬಂದವಲ್ಲ ಅಗ್ನಿಹೋತ್ರ ಅಂತ. ಅಗ್ನಿಹೋತ್ರ ಅಂದ್ರೆ ಮತ್ತೇನೂ ಅಲ್ಲ, ಹೋಮಕುಂಡದಲ್ಲಿ ಜಗನ್ಮಾತೆಯ ಆ ಬೆರಣಿಯನ್ನು ಉಪಯೋಗಿಸಿ, ತುಪ್ಪಗಳನ್ನು ಉಪಯೋಗಿಸಿ, ಇನ್ನಿಷ್ಟು ಪದಾರ್ಥಗಳ ಆಯುರ್ವೇದಿಕ್ ಗುಣಗಳನ್ನ ಅದರಲ್ಲಿ ಉರಿಸೋದ್ರಿಂದ ಬರುತ್ತಲ್ಲ ಆ ಧೂಪ, ನಮ್ಮ ವಾತಾವರಣದಲ್ಲಿ ಇರುವಂತಹ ಎಲ್ಲ ಕಲ್ಮಶವನ್ನು ಹೋಗ್ಲಾಡಿಸುತ್ತೆ. ಸ್ವೀಕಾರ ಮಾಡುವಂತಹ ಪದಾರ್ಥದ ಕಲಬೆರಕೆಗಳನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ಸ್ವೀಕಾರ ಮಾಡುವ ಆರ್ಗ್ಯಾನಿಕ್ ಪದಾರ್ಥಗಳು ಹೇಗಿದ್ರು ಶುದ್ಧವಾಗಿರಬೇಕು. ಅಂತಹ ಬ್ಯಾಕ್ ಟು ಪ್ರೆವಿಲಿಯನ್ ಆರ್ಗ್ಯಾನಿಕ್ ತಿದ್ದೇವೆ. ಆ ಬ್ಯಾಕ್ ಟು ಪ್ರೆವಿಲಿಯನ್ ಒಳ್ಳೆ ಉದ್ದೇಶದಿಂದ ಇರಲಿ, ಯಾವುದೇ ಕಲ್ಮಶವಾದಂತಹ ಪದಾರ್ಥಗಳನ್ನ ನಾವು ಸ್ವೀಕರಿಸೋದು ಬೇಡ. ಇಂತಹ ಗೋ ಪ್ರಾಡಕ್ಟ್ಗಳನ್ನ ಜೀವನದಲ್ಲಿ ಆಲ್ಮೋಸ್ಟ್ ಬಳಸಲಿಕ್ಕೆ ದಿನನಿತ್ಯದ ಲೈಫ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ನೋಡೋಣ. ಅಂತಹ ಒಳ್ಳೆ ಕಾರ್ಯವನ್ನ ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅನ್ಸುತ್ತೆ, ಕಾಲ ಹಿಂಗೆ ಇರಲ್ಲ ಅಂತ ಹೇಳ್ತಾ ಇದ್ದೆ. ಇದೇ ಬಿಲ್ಡಿಂಗ್ನಲ್ಲಿ ಒಂದು ಕಾಲದಲ್ಲಿ ಅವರ ಮಾತೃ ಅಡಿಕೆ ಹಾಕ್ತಾ ಇದ್ರಂತೆ. ಇದೇ ಬಿಲ್ಡಿಂಗ್ನಲ್ಲಿ ಇವರು ಜಂಪ್ ಮಾಡಿ ಆ ಕಿಟಕಿ ಭಾಗದಿಂದ ಅವರಿಂದ 1 ಆಣಿ 2 ಆಣಿ ಇಸ್ಕೊತಿದ್ರಂತೆ. ನೋಡಿ, ಸಮಯ ಎಲ್ಲಿಂದ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅಂದ್ರೆ ಆ ತಾಯಿ ಗೋವಿನ ಆಶೀರ್ವಾದವೇ, ನಿಮ್ಮೆಲ್ಲರ ಸಹಕಾರವೇ ಅವರನ್ನು ಉನ್ನತೋನ್ನತವಾಗಿ ಬೆಳೆಸ್ತಾ ಇರೋದು. ಅಂತಹ ಸಹಕಾರ ನಿಮ್ಮಿಂದ ಆಗಬೇಕು. ನಿಮ್ಮ ಸಹಕಾರ ಇದ್ರೆ ಈಶ್ವರಪ್ಪನವರ ಪುತ್ರ ಇನ್ನೂ ಅನೇಕ ಧರ್ಮ ಕಾರ್ಯಗಳನ್ನ ಸಮಾಜಕ್ಕಾಗಿ ಕೊಡ್ತಾರೆ.
ಸಮಾಜದ ಕಾರ್ಯ ಸುಕ್ಷೇತ್ರವಾಗಿರ್ತದೆ, ಧರ್ಮ ಕಾರ್ಯದಲ್ಲಿರ್ತದೆ. ತನ್ನ ಸೇವೆಯ ಮೂಲಕವೇ ನಿಮ್ಮ ಮನಸ್ಸನ್ನ ಗೆಲ್ತಾ ಇದ್ದಾರೆ. ನಿಜ ಕೂಡ ಪ್ರಾರಂಭದಲ್ಲಿ ದೀಪ ಪ್ರಜ್ವಲನೆ ಮಾಡಿದ್ವಿ, ನೋಡಿದ್ರಿ, ಗಮನಿಸಿದ್ರಿ. ಎಣ್ಣೆ ಇರೋವರೆಗೂ ದೀಪ ಉರಿತು, ಉರಿಯೋಕ್ಕಿಂತ ಮುಂಚೆ ಹಚ್ಚುವಾಗ 5 ದಿಕ್ಕಿನಲ್ಲೂ ದೀಪದ ಪ್ರಜ್ವಲನೆ ಆಯಿತು. ಗಾಳಿ ಬರ್ತಾ ಇತ್ತು, ಗಮನಿಸಿದ್ರು ಈಶ್ವರಪ್ಪನವರು. ಏನು ಮಾಡಿದ್ರು? ಕಾಂತೇಶು, ಈಶ್ವರಪ್ಪ, ನಾನು 3 ಜನ ಸೇರಿ ಅದನ್ನು ಒಂದು ಕಡೆ ನೆಲೆ ನಿಲ್ಲಿಸ್ಲಿಕ್ಕೆ ನೋಡಿದ್ವಿ. ಅಂದರೆ ಹರಿದು ಹೋದಂಥ ಸಮಾಜವನ್ನ ಒಟ್ಟುಗೂಡಿಸ್ಲಿಕ್ಕೆ, ಜ್ಯೋತಿಯಂತಹ ನಿರಂತರತೆಯನ್ನು ಪ್ರಜ್ವಲಿಸ್ಲಿಕ್ಕೆ ಯೋಚನೆ ಮಾಡಿದ್ರು ಈಶ್ವರಪ್ಪನವರು. ಒಂದುಗೂಡಿಸಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ನನ್ನಿಂದೇನು ಮಾತ್ರ ಸಾಧ್ಯ ಆಗಲ್ಲ, ನಾನೊಬ್ಬ ಇದ್ರೆ ಏನು ಸಾಧ್ಯ ಅಲ್ಲ, ನಿಮ್ಮೆಲ್ಲರ ಸಹಕಾರ ಅಲ್ಲಿರಬೇಕು ಅಂತ ತೋರಿಸಿದ್ರು. ದೀಪದ ಮುಂದೆ ನೀವು ಗಮನಿಸಿದ್ರಿ ಅಂತ ಕಾಣುತ್ತೆ. ಆ ಒಗ್ಗಟ್ಟು ಅನ್ನೋದು ನಿಮ್ಮೆಲ್ಲರ ಸಹಕಾರದಿಂದ ಬಂದು ನಿಜವಾಗ್ಲೂ ಕೂಡ ಇನ್ನು ಉನ್ನತೋನ್ನತವಾದ ಧರ್ಮ ಕಾರ್ಯಗಳು ನಡೀಲಿ. ಗುರುವಿನ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ ಕುಟುಂಬದ ಸಮೇತವಾಗಿ ಎಲ್ಲರಿಗೂ ಇರಲಿ ಅಂತ ಬಯಸ್ತಾ ನನ್ನೆರಡು ಮಾತುಗಳನ್ನ ತುಂಬ ಸಂತೋಷ. ಪೂಜ್ಯ ಜಗದ್ಗುರುಗಳು ಈ ಕಾರ್ಯಕ್ರಮಕ್ಕೋಸ್ಕರ ನಮಗೆ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ರೀತಿ ಅನೇಕ ಸ್ವಾಮಿಗಳಿಗಾಗಲೇ ಬಂದೋಗಿದ್ದಾರೆ. ಹಾಗಾಗಿ ನಾವು ಸಾಧು ಸಂತರ ಮಾರ್ಗದರ್ಶನದಲ್ಲಿ, ಗೋಪ್ರೇಮಿಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ಚಟುವಟಿಕೆಗಳು ಭಾಗವಹಿಸಿದ್ದೀವಿ. ಇದೇ ರೀತಿ ಗೋಸೇವೆ ಮಾಡೋದಕ್ಕೆ ಆ ಭಗವಂತ ನಮ್ಮೆಲ್ಲರೂ ಕೂಡ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ.